ಡಾಕ್ಟರ್ನಾ ಗುಡ್ ಮಾರ್ನಿಂಗ್. ಅರೇ ಡಾಕ್ಟರ್ನಾ ಗುಡ್ ಮಾರ್ನಿಂಗ್ ಅಂತ ಹೇಳಿ ಉಶ್ ಅಂತ ಹೇಳೋದ್ಬಿಟ್ಟು ಗುಡ್ ಮಾರ್ನಿಂಗ್ ಅಂತ ಹೇಳಿದ್ರೆ ಬೆಳಗ್ಗೆ ಬಹಳ ಚೆನ್ನಾಗಿರುತ್ತೆ ಅಲ್ವಾ? ಅಯ್ಯೋ ಮೋಟು ಬಡಬಡ ಅಂತ ಬಡ್ಕೊಬೇಡ ಕಡೆಯ. ಇಲ್ಲೋಡಯ್ಯ ನಾನು ಎಕ್ಸ್ಪೆರಿಮೆಂಟ್ ಮಾಡ್ತಾನೆ ಇರೋದಯ್ಯ. ಅಯ್ಯೋ ಬರೀ ಎಕ್ಸ್ಪೆರಿಮೆಂಟ್ ತಾನೆ, ಬೇರೆ ಏನು ದೊಡ್ಡ ಕೆಲಸ ಮಾಡ್ತಾ ಇಲ್ವಲ್ಲ ನೀವು ಮಾಡೋ ಎಕ್ಸ್ಪೆರಿಮೆಂಟ್ ಎಲ್ಲ ಕುಲ್ಗೆಟ್ಟೋಗಿರುತ್ತೆ. ನೀವು ನಮ್ಮ ಸ್ನೇಹಿತನಿಗೆ ಹಿಂಗೆಲ್ಲ ಮಾತಾಡ್ಬೋದು ಡಾಕ್ಟ್ರಣ್ಣ. ಅಯ್ಯೋ ಮತ್ತೆ ಇನ್ ಯಾವ ತರ ಮಾತಾಡ್ಲಿ ಹೇಳಯ್ಯ ನೀನು ಹೋಗ್ಲಿ. ಇನ್ ಮುಂದೆ ಹಂಗೆ ಮಾತಾಡ್ತೀನಿ. ನಾನೊಬ್ಬ ಸೈಂಟಿಸ್ಟ್ ಕಣಯ್ಯ. ನನಗ್ ಜೀವನದಲ್ಲಿ ಬೇಕಾದಷ್ಟು ಕೆಲ್ಸಗಳಿರುತ್ತವೆ. ನಾನು ಯಾವಾಗ್ಲೂ ತಮಾಷೆ ಮಾಡ್ಕೊಂಡು ಕಾಲ ಕೆಳಕ್ ಆಗಲ್ಲ ಕಣ. ಸೈಂಟಿಸ್ಟ್ ಆಗೋದೇನ್ ದೊಡ್ಡ ವಿಷಯ ಡಾಕ್ಟರ್ಣ್ಣ. ನಾನು ಬೇಕಾದ್ರೆ ಸೈಂಟಿಸ್ಟ್ ಆಗ್ಬಿಡ್ತೀನಿ ನೋಡಿ. ಎಕ್ಸ್ಪೆರಿಮೆಂಟ್ ಮಾಡ್ತೇನೆ. ಏನೋ ಪತ್ಲ? ಯಾಕೆ ಆಗೋದಿಲ್ಲ. ಆದ್ರೆ ಗಿದ್ರೆ ಏನು ಇಲ್ಲ ಕಣೋ. ಇವತ್ ನಾನು ತೋರಿಸ್ತೀನಿ ನಾನು ಎಂತ ಸೈಂಟಿಸ್ಟ್. ಎಸ್ ಹಾಗೆ ನೋಡ್ತಾ ಇರೋ ನಾನು ಏನ್ ಮಾಡ್ತೀನಿ ಅಂತ. ಏನ್ ಮಾಡ್ತಾ ಇದೀಯಾ? ಪರ್ಫೆಕ್ಟ್. ಏನ್ ಪರ್ಫೆಕ್ಟ್? ನಂಗೆ ಹೆಂಗ್ ಗೊತ್ತು, ಆದ್ರೆ ಪರ್ಫೆಕ್ಟ್ ಆಗಿ ಬ್ಲಾಸ್ಟ್ ಆಯ್ತು. ಏನು ಒಳ್ಳೆ ಸ್ಮೆಲ್ಲು. ನನ್ಗನ್ಸುತ್ತೆ ನಾನು ವರ್ಲ್ಡ್ ನಂಬರ್ 1 ಪರ್ಫ್ಯೂಮ್ ತಯಾರು ಮಾಡ್ಬಿಟ್ಟಿದ್ದೀನಿ ಅಂತ. ಕರೆಕ್ಟ್ ಆಗಿ ಹೇಳ್ದೆ ಕಣ ಮೋಟು. ಇಂಥ ಒಳ್ಳೆ ಸ್ಮೆಲ್ಲು ಜಗತ್ತಿನಲ್ಲಿರೋ ಯಾವ ಪರ್ಫ್ಯೂಮ್ ಅಲ್ಲೂ ಖಂಡಿತ ಇಲ್ಲ ಕಣ. ಗಸಿಟರಾಮ್ ನಿಜ ಹೇಳಪ್ಪ, ಸ್ಮೆಲ್ ಹೆಂಗಿದೆ? ಅಯ್ಯಮ್ಮ ವಾಸನೆ ತುಂಬಾ ಚೆನ್ನಾಗಿದೆ. ಇದೇನೋ ಗಸಿಟರಾಮ ಮಾಯ ಆಗ್ಬಿಟ್ಟಲ್ಲೋ, ಇನ್ವಿಸಿಬಲ್. ಅಯ್ಯಮ್ಮ ಮಮ್ಮಿ ಮೋಟೋ ಇದೇನ್ ಮಾಡ್ದೆ ನೀನು? ಸರಿ ಮಾಡು ನನ್ನ, ಸರಿ ಮಾಡು. ಮೋಟೋ ಇನ್ವಿಸಿಬಲ್ ಮಾಡೋ ಲಿಕ್ವಿಡ್ ಮಾಡಿದಾನೆ ನೋಡೋ. ನಾನು ಮಾಯ ಆಗ್ಬಿಟ್ಟಿದ್ದೀನಿ. ಅಯ್ಯೋ ಅದೆಲ್ಲ ಹೇಗಯ್ಯ ಸಾಧ್ಯರಾಮ? ನನ್ಗೆ ಗೊತ್ತಾಗ್ತಣ. ನಾ ಸುಮ್ನೆ ಇದನ್ನ ತಗೊಂಡು ಹಂಗೇನ ಸುಮ್ನೆ ಸ್ಪ್ರೇ ಮಾಡ್ದಾಯ್ತಾರ ಇದಕ್ಕಿದ್ದಂಗೆ ಮಾಯ ಹೋಗ್ಬಿಟ್ಟ. ಮಾಯ ಮಾಡ್ಬಿಟ್ಟ ಡಾಕ್ಟರ್ ಜಟ್ಕ. ಮೋಟು ಬಾರ ಹೋಗೋಣ, ಇಲ್ಲಾಂದ್ರೆ ಇಬ್ಬರು ಸೇರ್ಕೊಂಡು ನಮ್ಮನ್ನು ಚೆಚ್ಚಾಕ್ಬಿಡ್ತಾರೆ ಕಣ. ಮೋಟು ನಿಂತ್ಕೊಳ್ಳ ಬಂದು ಚೆಚ್ಚಾಕ್ಬಿಡ್ತೀನಿ ಬರೀ ಮಗ. ನಿಂತ್ಕೊಳ್ಳ ಚಿಕ್ಕಂ ಸರ್, ಚಿಕ್ಕಂ ಸರ್. ಯಾರು? ಸ್ಟಾಪ್ ಸ್ಟಾಪ್ ಸರ್. ಭೂತ ನಿಮ್ ಮಾತು ಕೇಳಲ್ಲ. ಇವತ್ತು ನಿಂತ್ಕೊಂಡ್ಬಿಟ್ರೆ ಇನ್ ಯಾವತ್ತೂ ನಿಂತ್ಕೊಳಕ್ಕಾಗಲ್ಲ. ಹೆಲ್ಪ್ ಭೂತ. ಅಯ್ಯ ಭೂತ ಫಾಲೋ ಮಾಡ್ತೀನಿ. ನಾನು ಬುಲೆಟ್ ಮೇಲೆ ಫಾಲೋ ಮಾಡ್ತಾ ಇದ್ದೆ. ಭೂತ ಅಲ್ಲೋಡು ಬೊಟ್ಟು ಬದಲು. ಭೂತಗಳು ಭೂತಗಳು ಅಲ್ಲೋಡು ಇಲ್ಲಿಗೆ ಬರ್ತಾ ಇವೆ. ಹಲೋ ಚಿಕ್ಕಂ ಸರ್. ಚಿಕ್ಕಂ ಸರ್, ಜಟ್ಕ ಮತ್ತೆ ಗಸಿಟರಾಮ್ ಸರ್ ಅವರು ಮೋಟು ಮಾಡಿರೋ ಯಾವುದೋ ಎಡವಟ್ಟು ಎಕ್ಸ್ಪೆರಿಮೆಂಟ್ ಇಂದ ಅವರಿಬ್ರು ಮಾಯ ಆಗ್ಬಿಟ್ಟಿದ್ದಾರೆ ಸರ್. ಮೋಟು ಯಾವಾಗಿದ್ದ ಸೈಂಟಿಸ್ಟ್ ಆಗಿದ್ದಾನೆ. ಅಯ್ಯೋ ಚಿಕ್ಕಂ ಸರ್, ನಮ್ಮನ್ನ ಸರಿ ಮಾಡ್ತೀವಿ ಸರ್. ಈ ಮೋಟುಗಳೇ ನಮ್ಮನ್ನ ಸರಿ ಮಾಡಕ್ಕೆ. ನನಗ್ ಮೊದ್ಲಿಂದ ಹೇಳಿ ಏನಾಯ್ತು ಅಂತ. ನಾನ್ ಡಾಕ್ಟರ್ ನಂಗೆ ತೋರ್ಸೋದಕ್ಕೋಸ್ಕರ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ಸಖತ್ತಾಗಿ ಸ್ಮೆಲ್ ಇರೋ ಒಂದು ಪರ್ಫ್ಯೂಮ್ ತಯಾರು ಮಾಡಿದೆ ಸರ್. ಅಯ್ಯಮ್ಮ, ಪರ್ಫ್ಯೂಮ್ ಅಂದ್ರೆ ನಿಂಗೆ ಬಹಳ ಇಷ್ಟ. ತೋರ್ಸು, ಎಲ್ಲಿ ತೋರ್ಸು, ಎಲ್ಲಿದ ಪರ್ಫ್ಯೂಮ್? ಚಿಂಗಂ ಸರ್, ಇದನ್ನ ನಿಮ್ಮಲ್ಲಿ ಸ್ಪ್ರೇ ಮಾಡ್ಕೋಬೇಡಿ ಸರ್. ಇದನ್ನ ಸ್ಪ್ರೇ ಮಾಡಿದಕ್ಕೆ ಗಸಿಟರಾಮ್ ಡಾಕ್ಟರ್ ಜಟ್ಕ ಮಾಯ ಆಗಿದ್ದು ಸರ್. ಇಂಪಾಸಿಬಲ್, ಇಂಪಾಸಿಬಲ್. ಇದು ಹೇಗಾಗಕ್ಕೆ ಸಾಧ್ಯ? ಪರ್ಫ್ಯೂಮ್ನ ಸ್ಪ್ರೇ ಮಾಡ್ಕೊಂಡ ತಕ್ಷಣ ಮಾಯ ಆಗಕ್ಕೆ ಸಾಧ್ಯನೇ ಇಲ್ಲ. ಈಗ ನೋಡ್ತಾ ಇರಿ ನಾನು ಹೇಗೆ ಸ್ಪ್ರೇ ಮಾಡ್ಕೋತೀನಿ ಅಂತ. ಈಗೇ ನಾನು ಮಾಯ ಆಗೋಗ್ಬಿಟ್ಟ? ಇಲ್ಲ ತಾನೇ? ಕಡಿಲಿ. ಸಾರಿ ಟು ಟೆಲ್ ಯು ಸರ್, ನೀವು ಚುಮಂತ್ರ ಆಗಿ ಹೋಗ್ಬಿಟ್ರಿ. 3 ಜನ ಹೊಡೆಯಕ್ಕೆ ಮುಂಚೆ ಮೋಟು ಓಡ. ಸಮಸ್ಯೆ ಕಡೆ ಅರೆ ಯಾಕಪ್ಪ, ಯಾಕಂಗ್ ಜೋರಾಗಿ ಉಸಿರಾಡಕ್ ಹತ್ತೀರಿ? ಏನಾತಪ್ಪ? ಅದ್ರ ಬಗ್ಗೆ ಏನು ಕೇಳ್ಬೇಡಟಿ ಅಣ್ಣ. ಬೇಗ ಗರಂ ಗರಂ ಸಮೋಸ ಕೊಡು. ನಾನು ಈ ಸ್ಪ್ರೇ ಕಂಡಿದ್ದೀನಣ್ಣ. ಇದನ್ನ ಯಾರ ಮೇಲೆ ಸ್ಪ್ರೇ ಮಾಡ್ತೀನೋ ಅವ್ರು ಇಮ್ಮಿಡಿಯೇಟ್ ಆಗಿ ಮಾಯ ಹೋಗ್ಬಿಡ್ತಾರಣ್ಣ. ಇಬ್ರು ಇಲ್ಲೇ ಕೂತ್ಕೊಂಡಿದ್ದಾರೆ. ಬರೇ ಬಿಡ ಬಿಡ ಗಸಿಡ. ಅರೆ ಏನಪ್ಪಾ ಭೂತ ಭೂತ ಭೂತ. ಅಯ್ಯ
ಇನ್ನು ಜಾನ್ ಆಗ್ತೀನಿ ಡಾನ್, ಜಾನ್ ಆಗ್ತೀನಿ ಡಾನ್. ನಾನು ಮಾಯ ಆಗ್ಬಿಟ್ಟು ಎಲ್ಲಾನು ಕಳ್ತನ ಮಾಡ್ತೀನಿ. ನನ್ನ ತಡಿಯೋರ್ ಯಾರು? ನನ್ನ ತಡಿಯೋರ್ ಯಾರು? ವಾವ್ ಬಾಸ್ ವಾವ್, ಏನ್ ಕವಿತಾ ಹೇಳಿದ್ರಿ? ಕವಿತಾನ ಬಿಡ್ರು, ಮೊದ್ಲು ಮಾಯ ಆಗ್ರ. ನೆಕ್ಲೆಸ್ ನಮಗ್ ಕೊಟ್ಬಿಡ. ಬೆಲ್ಲ ಬೆಲ್ಲ ಜಾನ್ ಆಗ್ತಾನೆ ಡಾನ್, ಜಾನ್ ಆಗ್ತಾನೆ ಡಾನ್. ಎಷ್ಟೊಂದು ದೊಡ್ಡ ಪತ್ಲು ಏನಾದ್ರು ಮಾಡೋ, ಇಲ್ಲಾಂದ್ರೆ ಇವ್ರೆಲ್ರು ನಮ್ ಚೆಕ್ ಬಿಡ್ತಾರೆ ಕೇಳೋ. ಈಗ ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡಿರೋ. ಯಾರು ಇಷ್ಟೊಂದು ಗಲಾಟೆ ಮಾಡ್ತಾ ಇರೋದು? ಮಾಡ್ದವ್ರದ್ದು ಎಲ್ಲಾರು ಬೂತ್ಗಳು ಮಾಡ್ಬಿಡ್ತೀನಿ. ಸಾರಿ ಸಾರಿ, ಕ್ಯಾರಿಯರ್ ಕ್ಯಾರಿಯರ್ ಬಾಕ್ಸರ್, ಇಟ್ಸ್ ಮೀ. ದ ನೇಮ್ ಇಸ್ ಚಿಂಗಮ್. ಚಿಂಗಮ್ ಕೈದ ಬಚಾವಾಗೋದು ಇಂಪಾಸಿಬಲ್, ನಿಜವಾಗ್ಲೂ ಇಂಪಾಸಿಬಲ್. ಸಾರಿ ಸಾರಿ ಚಿಂಗಮ್ ಸರ್, ನೀವು 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 ಯಾವಾಗ ಭೂತ ಆಗ್ಬಿಟ್ರಿ? ಸಾರಿ ಸಾರಿ, ಹೆಂಗೆ ಹೆಂಗೆ, ಸಾರಿ ಸಾರಿ. ಇಲ್ಲ ಸ್ವಲ್ಪ ಹಿಂಗೆ ಮಾತಾಡಿದ್ರೆ ನಿನ್ನ ಭೂತ ಮಾಡಕ್ ಬಿಡ್ತೀವಿ ಕಣ್ರಯ್ಯ. ಈಗ ಒಂದು ಕೆಲಸ ಮಾಡಯ್ಯ, ಮೋಟು ಪತ್ಲು ಹೇಳ್ಬಿಟ್ಟು ಬಾಗಿಲು ಓಪನ್ ಮಾಡ್ಸು. ಇದಂತೂ ಡಾಕ್ಟರ್ ಜಟ್ಕಾ ವಾಯ್ಸ್ ಇದ್ದಂಗಿದೆಯಲ್ಲ. ಅವನು ಸಾರಿ ಸಾರಿ. ಏನ್ ಯೋಚನೆ ಮಾಡ್ತಾ ಇದೀಯಾ ಬಾಕ್ಸರ್? ಬಾಗಿಲು ಹೊಡೆದಾಕೋ. ಇವತ್ತು ಮೋಟು ಪತ್ಲುನ ಭೂತ ಮಾಡೇ ಹೋಗೋದ್ ನಾವು. ಗಸಿಟಾರ ನೀವು ಕೂಡ ಭೂತ ಆಗ್ಬಿಟ್ಟಿದ್ದೀರಾ. ಮೋಟು ಪತ್ಲು, ಇಡೀ ಫುರ್ಫುರಿ ನಗರನೇ ಭೂತಗಳಾಗ್ಬಿಟ್ಟಿದಾವೆ. ಓಡೋಗಿ, ಹಿಂದೆಗಡೆ ಡೋರಿಂದ ಓಡೋಗಿ. ಡಾಕ್ಟ್ರಣ್ಣ, ನಾವು ಓಡೋಗೋದ್ರಿಂದ ಏನು ಪ್ರಯೋಜನ ಇಲ್ಲ, ಹಂಗೆ ನೀವು ಹೊಡೆಯೋದ್ರಿಂದನೂ ಏನು ಪ್ರಯೋಜನ ಇಲ್ಲ. ಎಲ್ಲ ಪ್ರಾಬ್ಲಮ್ಗೂ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತೆ. ಆಗಿದ್ದು ಆಗೋಯ್ತಣ್ಣ. ಬನ್ನಿ ಎಲ್ಲ ಕೂತ್ಕೊಂಡು ಯೋಚನೆ ಮಾಡೋಣ, ನಿಮ್ಮನ್ನ ಹ್ಯಾಕ್ ಸರಿ ಮಾಡೋದು ಅನ್ನೋದ್ರ ಬಗ್ಗೆ. ಪತ್ಲು ಕರೆಕ್ಟ್ ಆಗಿ ಹೇಳ್ತಾ ಇದ್ದಾನೆ ಕಣಯ್ಯ. ಆದ್ರೆ ಅದಕ್ಕೆ ಮುಂಚೆ ನಮ್ಮಲ್ಲಿರೋ ಸಿಟ್ಟನ್ನ ತೀರ್ಸ್ಕೊಳ್ಬೇಕಲ್ಲ, ಅದಕ್ಕೆ ಹಾಕ್ರಿ. ಭೂತ ಅಮ್ಮ. ಮನೆ ಮನೆ ಯಾರ ಹತ್ರ ಬರ್ತಾರ? ಬನ್ನಿ, ಧೈರ್ಯ ಇದ್ರೆ. ಅಲ್ಲಡ, ಎಲ್ರು ಕಾಣಿಸ್ತಾ ಇದಾರೆ ಕಣ. ನೀರ್ ಹಾಕಿದ ತಕ್ಷಣ ಮಾಯ ಆಗಿದ್ದವರೆಲ್ಲ ಕಾಣಿಸ್ತಾ ಇದಾರೆ ನೋಡಲಿ. ಹಂಗೆ ಎಲ್ಲರ ಮೇಲೂ ನೀರ್ ಹಾಕ್ತಾ ಇರು, ನಾನು ಗಾಡಿ ನೋಡ್ಕೋತೀನಿ. ಅರೆ, ನೀವೆಲ್ರು ಕಾಣಿಸ್ತಾ ಇದ್ದೀರಲ್ಲ, ಮತ್ತೆ ನಮ್ಮನ್ನು ಓಡಿಸ್ಕೊಂಡ್ ಬರ್ತಾ ಇದ್ದೀರಲ್ಲ? ಈ ಸ್ಪ್ರೇಗೆ ಔಷಧಿನೇ ನೀರು, ಆದ್ರೆ ಸ್ಪ್ರೇ ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ. ಅದು ಟೀ ಹಣ್ಣಿನ ಅಂಗಡಿ ಒಳಗೆ ಬಿದ್ದೋಯ್ತು ಕಣ ಪತ್ಲು. ಏನಂದ್ರಿ? ಓಕೆ ಓಕೆ, ಸರಿ ಸರಿ, ನೋಡ್ತೀರಿ. ಆ ಸ್ಪ್ರೇ ಜಾನ್ ಹತ್ರ ಇದೆ. ಅವನು ಮಾಯ ಬಿಟ್ಟು ಎಲ್ಲಾ ಕಡೆ ಕಳ್ತನ ಮಾಡ್ತಾ ಇದ್ದಾರಂತೆ, ಯಾವುದನ್ನು ಬಿಡ್ತಾ ಇಲ್ಲಂತೆ. ಈ ಕಳ್ತನ ಜಾನ್ ಮಾಡದೆ ಬೇರೆ ಯಾರು ಮಾಡಕ್ ಸಾಧ್ಯ ಇಲ್ಲ. ಅವನಿಗೆ ನಾವು ಹಿಡಿಲೇಬೇಕು. ಆದ್ರೆ ಏನ್ ಮಾಡೋದು? ಅರೆ ಪತ್ಲು, ಖಾಲಿ ಹೋಟೆಲ್ ಅಂತಲೇ ಓಡ್ತಾ ಇಲ್ಲ ಕಣೋ. ಏನಾದ್ರೂ ಐಡಿಯಾ ಕೊಡೋ. ಐಡಿಯಾ
ಅಂತ ನಾನು ಕಾಣಿಸ್ತಾ ಇದ್ದೀನಿ. ಎಸ್ ಬಾಸ್, ನಾವು ಕಾಣಿಸ್ತಾ ಇದ್ದೀವಿ. ಆ ಸ್ಪ್ರೇ ಎಲ್ಲಿದ್ಯೋ? ಅದು ಪೂರ್ತಿ ಖಾಲಿ ಆಗಿದೆ. ಇಲ್ಲಿದೆ ನೋಡಿ ಡಬ್ಬೆ. ಇಲ್ಲ, ಆಲ್ ಇಸ್ ವೆಲ್ ದಟ್ ಎಂಡ್ಸ್ ವೆಲ್. ಕಾಪಾಡು ಕಾಪಾಡು. ಪೊಲೀಸ್ನವ್ರು ಬರ್ತಾರೆ, ಆದ್ರೆ ಸ್ವಲ್ಪ ಲೇಟ್ ಆಗಿ ಬರ್ತಾರೆ. ಅಲ್ಲಿ ತನಕ ಓದೆ ತಿಂತಾನೆ ಇರು. ಗುಡ್ ಐಡಿಯಾ. ಅರೆ ನನ್ನ ಟಿವಿ ನೋಡಕ್ ಬಿಡೋ. ಆಗ್ಲಿಂದ ನಾನು ಒಬ್ನೇ ನೋಡ್ತಾ ಕೂತಿದ್ಯಲ್ಲೋ. ನಾನ್ ನೋಡ್ತಿರೋ ಪ್ರೋಗ್ರಾಮ್ ಮೊದ್ಲು ಮುಗಿಲಿ ಸುಮ್ನೆರ, ಆಮೇಲೆ ನನಗೆ ರಿಮೋಟ್ ಕೊಡ್ತೀನಿ ಕಣ. ಕೊಡೋ ನಂಗೆ ಕೊಡೋ, ರಿಮೋಟ್ ಕೊಡೋ, ಟಿವಿ ನೋಡ್ಬೇಕು ನಾನು. ಬೇಡ, ಈ ರಿಮೋಟ್ ನಿನ್ ಖಂಡಿತ ಸಿಗೋದಿಲ್ಲ. ನನಗ ರಿಮೋಟ್ ಬೇಕೇ ಬೇಕಣೋ. ಈಗಲೇ ಅದನ್ನ ಕೆಳಗಡೆ ಬೀಳಿಸ್ತೀನಿ ಇರು. ಅರೆ ಅರೆ, ಏನ್ ಮಾಡ್ತಿದ್ಯೋ? ಅದು ಬಿದ್ದು ಹೊಡೆದೋಗ್ಬಿಡುತ್ತೆ ಕಣ. ಬಟ್ ಅಯ್ಯೋ, ನೋಡ್ದೇನೋ, ನಿನ್ನಿಂದ ರಿಮೋಟ್ ಹೊಡೆದೋಗ್ಬಿಡ್ತು ಕಣ. ಈಗ ಹೊಸ ತರ್ಲೇಬೇಕು. ನಾನು ಡಾಕ್ಟರ್ ಹತ್ರ ಹೋಗಿ ಹೊಸ ಇಸ್ಕೊಂಬರ್ತೀನಿ. ಡಾಕ್ಟರ್ಣ, ಅರೆ ಗಸಟ ಇಲ್ಲೋಡಯ್ಯ, ನಾ ಎಂತ ರಿಮೋಟ್ ರೆಡಿ ಮಾಡಿದೆ ನೋಡಿಲ್ಲೇ ಅಲ್ವಾ? ಇದರಿಂದ ಮನುಷ್ಯನ ಬುದ್ಧಿನೂ ನಾವು ಕಂಟ್ರೋಲ್ ಮಾಡ್ಬೋದು ಕಡೆಯ. ಹಾಗೇನೆ ಮನುಷ್ಯನ ಕೈಲಿ ಏನ್ ಬೇಕಾದ್ರೂ ಮಾಡಿಸ್ಬೋದು ಕಡೆಯ. ಇದರಿಂದ ಒಂದ್ ನಿಮಿಷ ಹಂಗೆ ಇರು. ಓ ಗಸಟ, ನನ್ ಗೆಳೆಯ, ನಿನಗೆ ಒಂದು ಕೋಳಿ ತರ ಕಿರ್ಚಯ, ಹಾಗೆ ಓಡಾಡೋದನ್ನು ಶುರು ಮಾಡಯ್ಯ. ಏ ರಾಮ, ನಿಂತ್ಕೊಳ್ಳಯ್ಯ. ಗಸಿಟ ಇರಯ್ಯ, ನಿಂತ್ಕೊಳ್ಳಯ್ಯ. ಅಯ್ಯೋ ಗಸಿಟ, ಏ ರಾಮ ನಿಂತ್ಕೊಳ್ಳಯ್ಯ, ನನ್ನ ಸ್ನೇಹಿತ ಗಸಿಟ. ಮನುಷ್ಯನ ಕಂಟ್ರೋಲ್ ಮಾಡೋ ರಿಮೋಟ್ ಅಂತಿದು. ಇದು ಸಕ್ಕರ ಇದೆ ನೋಡಕ್ಕೆ. ಇದನ್ನ ಹೋಗಿ ನಮ್ ಪಟ್ಲಕ್ ತೋರಿಸ್ತೀನಿ ಈಗ. ಅಯ್ಯೋ ಗಸಿಟ, ನನ್ ಗೆಳೆಯ ಆಗಿದ್ದಾಗೋಯ್ತು, ಸುಮ್ನರ. ಅಲ್ಲ ಕಣಯ್ಯ, ಕೋಳಿ ಬೆಳಗ್ಗೆ ಹೊತ್ ಕಣಯ್ಯ ಕೂಗೋದು, ಇವಾಗ ಮಟ್ ಮಧ್ಯಾಹ್ನ ಆಗ್ತಾ ಇದೆ ಕಣಯ್ಯ. ಅಯ್ಯೋ ಅಯ್ಯೋ, ಇದೇನಯ್ಯ ಗಸಿಟ, ಕೋಳಿ ಎಗರೋದಿಲ್ಲ ಕಣಯ್ಯ. ಅಯ್ಯೋ, ಹೊಗೆ ಹಾಕಿಸ್ಕೊಂಡ್ರ ಪೇಷಂಟ್ಗಳ ಎಲ್ಲಿದ್ದೀರಾ? ಅರೆ ಇದೇನು ಗೋಳಿ ಮಹಾರಾಜ, ಜನಗಳನ್ನ ಗುದಿಯೋದ್ ಬಿಟ್ಬಿಟ್ಟು ನೀನು ಡ್ಯಾನ್ಸ್ ಮಾಡಿ ಜನಗಳಿಗೆ ಖುಷಿ ಕೊಡು. ಈಗ ನೋಡ್ತೀನಿ ಈ ರಿಮೋಟ್ ಪ್ರಾಣಿಗಳ ಮೇಲೂ ಕೆಲಸ ಮಾಡುತ್ತೋ ಇಲ್ವೋ ಅಂತ. ಓಕೆ, ಈ ರಿಮೋಟ್ ಬಹಳ ಅದ್ಭುತವಾಗಿದೆ. ಇದು ತಗೊಂಡೋಗಿ ಬೇಗ ಪತ್ಲಕ್ಕೆ ತೋರಿಸ್ತೀನಿ. ಅರೆ ಪತ್ಲು, ಈ ರಿಮೋಟ್ ಹ್ಯೂಮನ್ ರಿಮೋಟ್ ಕಂಟ್ರೋಲ್ ಕಣೋ. ಇದರಿಂದ ಯಾವುದೇ ಮನುಷ್ಯರಿಂದ ನಾವು ಏನ್ ಬೇಕಾದ್ರೂ ಕೆಲಸ ಮಾಡಿಸ್ಕೋಬಹುದು. ಇದನ್ನ ನಮ್ ಡಾಕ್ಟರ್ನ ತಯಾರಿಸಿರೋದು. ಈಗ ನಡಿ, ಡಾಕ್ಟರ್ನೇ ಹೋಗಿ ಕೇಳೋಣ ಇದು ಹ್ಯಾಕ್ ಕೆಲಸ ಮಾಡುತ್ತೆ ಅಂತ. ನಡಿಯೋ ಅಲ್ಲ ಕಣ, ಓಡು. ನೋಡ ಬಾಕ್ಸರ್ ಎಷ್ಟು ಸಿಟ್ಟಿಂದ ಬರ್ತಾ ಇದ್ದಾನೆ ಇಲ್ಲಿಗೆ. ಮೋಟು, ಓಯ್ ನಿಂತ್ಕೋ ಮೋಟು, ಬಿಡಲ್ಲ ನಿನ್ನ. ಮೋಟು, ಮೋಟು, ಅಯ್ಯಬ್ಬ ಮೋಟು ಪತ್ಲು, ನೀವಿಬ್ರು ಯಾಕೆ ಯಾವಾಗ್ಲೂ ತೊಂದರೆಗಳ ಬೆಟ್ಟ ನನ್ನ ಮೇಲೆ ತರ್ತಿರಲ್ಲ? ಒಂದೊಂದ್ಸಲಿ ಆಕಾಶದಿಂದ ಹಾರ್ಕ ಬಂದು ತೊಂದರೆ ಕೊಡ್ತೀರಾ, ಇನ್ನೊಂದ್ಸಲಿ ನೆಲದ ಮೇಲಿಂದ ಬಂದು ತೊಂದರೆ ಕೊಡ್ತೀರಾ. ನೀವಿಬ್ಬರಿಗೆ ಇವತ್ತು ಸಖತ್ ಬುದ್ಧಿ ಕಳಿಸ್ತೀನಿ, ಸಖತ್ ಬುದ್ಧಿ. ನಿಂತ್ಕೊಳ್ಳಿ ಸಿಂಗಂ ಸಾರ್, ಇವ್ರಿಗೆ ಬುದ್ಧಿನ ನಾನ್ ಕಲಿಸ್ತೀನಿ.
ಇವರು ನಾನು ಬದುಕೋದನ್ನೇ ಹಿಂಸೆ ಮಾಡಾಕ್ ಬಿಟ್ಟಿದ್ದಾರೆ. ಚಿಂಗಂ ಸರ್ ಯಾವಾಗ್ಲೂ ನಮ್ಗೆ ಹೊಡಿತಾನೆ ಇರ್ತಾನೆ. ಇವತ್ ನೀವು ಬಾಕ್ಸರ್ ಹೊಡಿರಿ. ಹೆಂಗ್ ಹೊಡಿತೀರಾ ಅಂದ್ರೆ ಇವನ್ ಬಾಕ್ಸಿಂಗ್ ಮಾಡೋದನ್ನೇ ಬಿಟ್ಬಿಡ್ಬೇಕು. ನೀವು ಕಾನೂನ್ ಮೇಲೆ ಯಾವಾಗಲೂ ಕೈ ಮಾಡಬಾರ್ದು. ಜ್ಞಾಪಕ ಇಟ್ಕೊಳ್ಳಿ, ಅದು ಕಾನೂನು. ತಗೋ ಇದನ್ನ ತಗೋ, ಮತ್ತೆ ತಗೋ, ಇನ್ನು ತಗೋತಾ ಇರು. ಸೈಡ್ ಕಟ್ಟು, ಫ್ರಂಟ್ ಕಟ್ಟು, ಇನ್ನು ಯಾವ್ಯಾವ ಕಟ್ ಕೊಡ್ತಿರೋ ಗೊತ್ತಿಲ್ಲ. ತಗೋ ಈ ಕಟ್ಟು. ಅಮ್ಮ ಚಿಂಗಂ ಬಾಕ್ಸಿಂಗ್ ಇಂದ ಬಚಾವಾಗೋದು ಇಂಪಾಸಿಬಲ್, ನಿಜವಾಗ್ಲೂ ಇಂಪಾಸಿಬಲ್. ತಗೋ ಇಡ್ಕ. ಇನ್ನು ಈ ಡಾಕ್ಟರ್ ನನ್ನ ರಿಮೋಟ್ ಕಂಟ್ರೋಲ್ ಭಯಂಕರವಾಗಿದೆ ಕಣೋ. ಇದರಿಂದ ಯಾರನ್ನ ಬೇಕಾದ್ರೂ ಕಂಟ್ರೋಲ್ ಮಾಡ್ಬೋದು. ಮೋಟು, ಇದರಿಂದ ಇವತ್ತು ನಾವು ಬಚಾವಾಗ್ಬಿಟ್ವಿ ಕಣ. ಮೋಟು ಡಾಕ್ಟರ್ ಜಟ್ಕಾನ ರಿಮೋಟ್ ನಿಂದ ಚಿಂಗಂನ ಕಂಟ್ರೋಲ್ ಮಾಡ್ದ. ಮತ್ತೆ ಚಿಂಗಂ ಮಾಡ್ತಾ ಇದ್ದಾನೆ. ಅದು ಮೋಟು ಏನ್ ಹೇಳ್ತಾನ ಅದನ್ನ ಆ ರಿಮೋಟ್ ನನಗ್ ಸಿಕ್ಬಿಟ್ರೆ ಜಾನ್ ಆಗ್ತಾನೆ ಡಾನ್, ಜಾನ್ ಆಗ್ತಾನೆ ಡಾನ್. ನಾನು ಕಾನೂನು ಮೇಲೆ ಕೈ ಎತ್ತಲ್ಲ. ನಾನು ಕಾನೂನು ಯಾವತ್ತೂ ಮೀರಲ್ಲ. ಕಾನೂನು ಮೇಲೆ ಕೈ ಎತ್ತಲ್ಲ. ಇಲ್ಲ ನಾನು ಕಾನೂನು ಮೇಲೆ ಕೈ ಎತ್ತಲ್ಲ. ಅಯ್ಯಮ್ಮ, ನನ್ನ ಕೈ ಯಾಕೆ ಇಷ್ಟೊಂದು ನೋವ್ತಾ ಇದೆ? ಯಾವ್ದಾದ್ರು ಕಲ್ ಬಂಡೆಗೆ ಏನಾದ್ರು ಹೊಡೆಯಕ್ ಹೋಗಿದ್ದ ನಾನು? ಅಮ್ಮ. ಮೋಟು ಡಾಕ್ಟರ್ ಜಟ್ಕಾ ರಿಮೋಟ್ ಕೇಳ್ತಾ ಇದ್ದಾನೆ. ಅದನ್ನ ಕೊಡು ಬೇಗ, ಕೊಡು. ಯಾಕೆ ಕೊಟ್ಟೆ ಅವನಿಗೆ ಮೋಟು? ನೀವಿಬ್ರು ಡ್ಯಾನ್ಸ್ ಮಾಡ್ತಾ ಇರಿ. ನಾನು ಇವಾಗ ಕಳ್ತನ ಮಾಡಕ್ ಹೋಗ್ತಾ ಇದ್ದೇನೆ. ಇವ್ರು ಯಾಕೆ ನಿಂತ್ಕೊಂತ ಇಲ್ಲ? ಇವ್ರಿಗೆ ಏನಾಗಿದೆ? ನಿಂತ್ಕೊಳ್ಳಿ. ನಾನು ಇವತ್ತು ನಿಮ್ಗೆ ಚೆನ್ನಾಗಿ ಹೊಡಿಬೇಕು. ನಿಂತ್ಕೊಳ್ರೋ. ನೀನು ತಗೋ. ಬಲ್ಲೆ ಜಾನ್, ನಮ್ ರಿಮೋಟ್ ತಗೊಂಡೋಗ್ಬಿಟ್ಟ ಕಣ. ಆ ರಿಮೋಟ್ ಇಂದ ಮೈಂಡ್ ಕಂಟ್ರೋಲ್ ಆಗುತ್ತೆ ಕಣ. ಏನು? ಎಲ್ಲ ಕಳ್ತನ ಮಾಡಕ್ ನನಗೆ ಟೈಮ್ ಇಲ್ಲ. ಎಲ್ಲ ಬಂಗಾರ ಹೊತ್ಕೊಂಡು ನನ್ನ ಜಾಗಕ್ಕೆ ಬಂದ್ಬಿಡ. ಐ ಆಮ್ ವೆರಿ ಬಿಸಿ ಮ್ಯಾನ್. ನನ್ನ ಹತ್ರ ಇಲ್ಲಿ ಕಳ್ತನ ಮಾಡಕ್ ಟೈಮ್ ಇಲ್ಲ. ಎಲ್ಲ ಹಣ ಎತ್ಕೊಂಡು ನನ್ನ ಜಾಗಕ್ಕೆ ಬಂದ್ಬಿಡ. ಇಲ್ಲೋಡಯ್ಯ, ಜಾನ್ ಹತ್ರ ಇರೋ ಹ್ಯೂಮನ್ ರಿಮೋಟ್ ಕಂಟ್ರೋಲ್ ನ ತಗೊಳ್ಬೇಕು ಅಂದ್ರೆ ನೀವು ಈ ಕ್ಯಾಪ್ ನ ಹಾಕೊಳ್ಳೇಬೇಕಾಗುತ್ತೆ. ಈ ಕ್ಯಾಪ್ ನೀವು ಹಾಕೊಂಡ್ಬಿಟ್ರೆ ಆ ರಿಮೋಟ್ ಅಲ್ಲಿಂದ ಬರೋ ರೇಸು ನಿಮ್ಮಲ್ಲಿ ಬಿಡೋದಿಲ್ಲ ಕಣಯ್ಯ. ಒಂದ್ ವೇಳೆ ನೀವೇನಾದ್ರೂ ರಿಮೋಟ್ ನ ಕಿತ್ಕೊಳ್ದೆ ಹೋದ್ರೆ ಒಗ್ಯಾಕಿಸ್ಕೊಂಡ್ರೆ ಪೇಷಂಟ್ ಮೇಲೆ ಆಡೆ. ನಾನು ಇನ್ನೊಂದು ರಿಮೋಟ್ ನ ತಯಾರು ಮಾಡ್ಬೇಕಾಗತ್ತೆ. ಆಮೇಲೆ ನೀವಿಬ್ಬರು ನನ್ನ ಲ್ಯಾಬ್ ನಲ್ಲಿ ಜೀವಮಾನಡಿ ಸಂಬಳ ಇಲ್ದ ಕೆಲಸ ಮಾಡ್ಕೊಂಡಿರ್ಬೇಕಾಗುತ್ತೆ ಕಣ. ಡಾಕ್ಟರ್ನ ಸಿಟ್ ಮಾಡ್ಕೋಬೇಡಿ ನೀವು. ನಾವು ರಿಮೋಟ್ ನ ಹೇಗಾದ್ರೂ ಮಾಡಿ ತಗೊಂಡೇ ಬರ್ತೀವಿ. ಎಲ್ಲಿ? ಹೇಗೆ? ಈಗ್ಲೇ ಬರ್ತಾ ಇದೀವಿ. ಜಾನ್ ಈಗ ಯಾರನ್ನ ಲೂಟಿ ಮಾಡ್ತಾ ಇಲ್ಲ. ಎಲ್ರಿಗೂ ಹೇಳ್ತಾ ಇದ್ದಾರಂತೆ ಹಣ ಒಡವೆ ಎಲ್ಲ ತಗೊಂಡು ನನ್ನ ವ್ಯಾನ್ ಹತ್ರ ಬನ್ನಿ ಅಂತ. ನಾನು ನನ್ನ ಜೀವನ ಪೂರ್ತಿ ಜೈಲಲ್ಲಿ ಕಂಬಿ ಎಣ್ಸಂಗ್ ಮಾಡಕ್ ಬಿಡ್ತೀನಿ. ಜಾನ್ ಆಗ್ತೇನೆ ಡಾನ್. ನಾನ್ ಪೂರ್ತಿ ಫರ್ಫರಿ ನಗರ ಲೂಟಿ ಮಾಡ್ತೀನಿ. ಇವಾಗ ನನ್ನ ತಡಿಯೋರು ಯಾರಿದ್ದಾರೆ? ವಾ ಜಾನ್ ವಾ, ಎಂತ ಮಾತಾಡ್ಬಿಟ್ಟೆ ನೀನು. ಮಿಕ್ಕಿದ ದಿನ ಚಿಂಗಂ ಸರ್ ಜೈಲಲ್ಲಿ ಹೇಳ್ಕೊಡ್ತಾರೆ. ರಿಮೋಟ್ ನ ಕೊಟ್ಬಿಡು. ಮೋಟು ಪತ್ಲು, ಇವತ್ತಿಂದ ನೀವಿಬ್ರು ನನ್ಗೋಸ್ಕರ ಕೆಲಸ ಮಾಡ್ಬೇಕು. ಆ ಬ್ಯಾಚ್ ಎತ್ಕೊಂಡು ನನಗ್ ಕೊಡಿ. ಅರೆ ಬ್ಯಾಗ್ ಕೊಡಿ ಅಂದಿದ್ದು ಎಸಿ ಅದಕ್ಕಲ್ಲ. ಸಾರಿ ಸರ್, ವೆರಿ ಸಾರಿ. ಬ್ಯಾಗ್ ಕೊಡಕ್ಕಾಗಲ್ಲ ಸರ್. ಎಸಿದ್ದೀವಿ. ಇಲ್ಲ, ನನ್ನ ಆರ್ಡರ್ ಸದಲ್ಲ. ನಾನು ಬ್ಯಾಗ್ ಒಗಿಯ ಕೇಳಿಲ್ಲ, ನನ್ ಕೈ ಕೊಡಕ್ ಕೇಳಿದ್ದು. ನನ್ ಕೈಯಲ್ಲಿ ಬಂದು ಬಾಸ್ ಕೇಳ್ತಾ ಇದಾರೆ, ಕೈಯಲ್ಲಿ ಕೊಡೋಗೋ. ಇಲ್ಲ ಬಾಬಾ, ಹೊಡಿಬೇಡಿ. ಸಾಕು ಮಾಡಿ. ನನಗೆ ಹೊಡಿಬೇಡಿ. ಪತ್ಲು, ಬಾಸ್ ಕೇಳ್ಕೊತಾ ಇದಾರೆ ಕಣೋ. ನನ್ಗೆ ಹೊಡಿ ಅಂತ.
ಹೊಡಿಬೇಡಿ ಪ್ಲೀಸ್. ಎಲ್ಲರೂ ನಿಂತ್ಕೊಂಡು ಏನೋ ನೋಡ್ತಾ ಇದ್ದೀರಾ? ಏನಾದ್ರು ಮಾಡ್ರ? ಅರೆ ಬಾಸ್ ಹೇಳ್ತಾ ಇದ್ರೆ ನೀವೆಲ್ರೂ ಯಾಕೆ ಸುಮ್ಮನೆ ನೋಡ್ತಾ ನಿಂತ್ಕೊಂಡಿದ್ದೀರಾ? ನಾವ್ ಏನ್ ಮಾಡ್ತಾ ಇದೀವೋ ಅದೇ ತರ ನೀವು ಬಂದ್ ಮಾಡಿ. ಅವನಿಗ ಸುಮ್ಮನೆ ಹಾಕ್ರಿ. ಅಲ್ಲೋ ಪೊಲೀಸ್ ಪೊಲೀಸ್, ಅಲ್ಲೋ ಚಿಂಗಂ ಸರ್ ಬನ್ನಿ ನನ್ನ ಕಾಪಾಡಿ, ಇಲ್ಲಿ ಹೊಡೆದಾಕ್ತಾವ್ರೆ ನನ್ನ. Why fear when Chingam is here? The name is Chingam. Chingam ಕೈಯಿಂದ ಬಚಾವಾಗೋದು ಇಂಪಾಸಿಬಲ್, ನಿಜವಾಗ್ಲೂ ಇಂಪಾಸಿಬಲ್. ಡೈಲಾಗ್ಸ್ ಬಿಟ್ಬಿಡು, ಬೇಗ ಬಾರೋ ಇಲ್ಲಿಗೆ, ಸಾಕು ಬಿಲ್ಡಪ್. ನನಗೆ ಅರ್ಥ ಆಯ್ತು. ಈ ರಿಮೋಟ್ ನಿಮ್ಮಿಬ್ಬರ ಮೇಲೆ ಕೆಲಸ ಮಾಡ್ತಾ ಇಲ್ಲ. ಅಕಸ್ಮಾತ್ ಕೈ ಮಾಡಿದ್ರೆ ಪೊಲೀಸ್ ಟ್ರೇಸ್ ಮಾಡ್ತೀನಿ. ಚಿಂಗಂ ಸರ್ ಬರ್ತಾ ಇದಾರೆ. ಚಿಂಗಮ್ ಅಂತ ಹೇಳಿದ ತಕ್ಷಣ ಚಿಂಗಮ್ ಇಲ್ಲಿ ಪ್ರತ್ಯಕ್ಷ. ಯು ಆರ್ ಅಂಡರ್ ಅರೆಸ್ಟ್. ಥ್ಯಾಂಕ್ ಯು. ಈ ರಿಮೋಟ್ ಸರಿ ಇಲ್ಲ, ಯಾವ್ದು ಕೆಲ್ಸಕ್ಕೂ ಬರೋದಿಲ್ಲ. ಚಿಂಗಂ ಸರ್ ಬೇಗ ಕರ್ಕೊಂಡೋಗಿ, ಈ ಮೋಟು ಪತ್ಲಿಂದ ತುಂಬಾ ದೂರ ಕರ್ಕೊಂಡೋಗಿ.